ಕಬ್ಬು ಬೆಳೆಗಾರರ ಸಭೆ ಕೊನೆ ಹಂತದ ಸಭೆ. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ SP ನೇತೃತ್ವದೊಳಗೆ ಕಬ್ಬು ಬೆಳೆಗಾರರು, ಕಾರ್ಖಾನೆ ಮಾಲೀಕರು ಇದ್ರು. ಎಲ್ಲರೂ ನೇತೃತ್ವದ ಸಭೆ ಏರ್ಪಟ್ಟಿರ್ತಕ್ಕಂಥ ಸಭೆ. ಇವತ್ತು ಹೋರಾಟದ ಯಶಸ್ವಿ ಏನಂದ್ರೆ 6-7 ವರ್ಷದಿಂದ ಇರ್ತಕ್ಕಂಥ ಹಿಂದಿನ ಬಾಕಿ ವಸೂಲಿ ಮಾಡಿರ್ತಕ್ಕಂಥದ್ದು ಒಂದೇ ಹೋರಾಟದ ಯಶಸ್ವಿ. ಅದ್ರ ಜೊತೆಗೆ ಸರ್ಕಾರ ಒಂದು ಬೆಲೆ ನಿಗದಿ ಮಾಡಿತ್ತು, ಸುತ್ತೋಲೆ ಹೊರಡಿಸಿತ್ತು. ಅದನ್ನು ಮೀರಿ ಸರ್ಕಾರದಿಂದ 3,300 ರೂಪಾಯಿ ಕೊಡಾಕ್ ಒಪ್ಸಿರ್ತಕ್ಕಂಥ ಸರ್ಕಾರದ ಉಸ್ತುವಾರಿ ಮಂತ್ರಿ ಅವ್ರಿಗೆ ಹೇಳ್ತೇವೆ ನಾವು. ಅದಕ್ಕೆ ದಯವಿಟ್ಟು ಒಂದು ಮೊದಲೇ ಕಂತಿನೊಳಗ 3,200 ಕೊಡಬೇಕು, ಎರಡನೇ ಕಂತಿನೊಳಗೆ 50-50 ಕೊಡ್ಬೇಕಂತ ಒಪ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ನಿನ್ನಿನ ದಿವಸ ಸಕ್ಕರೆ ಕಾರ್ಖಾನೆ, ಸಮೀರವಾಡಿ ಸಕ್ಕರೆ ಕಾರ್ಖಾನೆ ಒಳಗೆ ಒಂದು ಘಟನೆ ಘಟಿಸಿಲ್ಲ, ಅದಕ್ಕೆ ವ್ಯಕ್ತಪಡಿಸ್ತೇವೆ ನಾವು. ಅದು ಘಟನೆ ಆಗಬಾರ್ದಾಗಿತ್ತು. ಇವತ್ತಿನ ದಿವಸ ಹೋರಾಟಕ್ಕೆ ಇತಿಹಾಸ ಐತದ. ಇಲ್ಲಿ ತನಕ ಒಂದು ಕಲ್ಲು ಹೊಡೆದಿಲ್ಲ, ಒಂದು ಬೆಂಕಿ ಹಚ್ಚಿಲ್ಲ. ಅದು ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೃತ್ಯ, ಅದನ್ನ ನಾವು ಖಂಡಿಸ್ತೇವೆ. ಇವತ್ತಿನ ದಿವಸ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸಕ್ಕರೆ ಕಾರ್ಖಾನೆ ಅವರಿಗೆ ಮನವಿ ಮಾಡ್ಕೋತೇವೆ, ಟ್ರ್ಯಾಕ್ಟರ್ ಮಾಲಕರಿಗೆ ಮನವಿ ಮಾಡ್ಕೋತೇವೆ. ನಾವು ಏನು ಟ್ರ್ಯಾಕ್ಟರ್ ಸುಟ್ಟಿದಾವಲ್ಲ, ಟ್ರ್ಯಾಕ್ಟರ್ ಸುಡುವಂತವ್ರು ನಾವು ಕಬ್ಬು ಹೋರಾಟಗಾರ ಯಾರು ಅಲ್ಲ. ಯಾಕಂದ್ರೆ ನಾವು ಕನಿಷ್ಠ ಏನಿಲ್ಲ ಅಂದ್ರೆ ನಿಮಗೆ ಸ್ಪಷ್ಟವಾಗಿ ಹೇಳ್ತಾನೆ, ಮನವಿ ಮಾಡ್ಕೋತಾನೆ ಅವ್ರ ಟ್ರ್ಯಾಕ್ಟರ್ದವ್ರಿಗೆ. ಟ್ರ್ಯಾಕ್ಟರ್ದ ಒಂದೊಂದು ಕಾರ್ಖಾನೆ ಒಳಗ 20 ಕೋಟಿ 25 ಕೋಟಿ ರೂಪಾಯಿ HNT ದುಡ್ಡು ಇಸದ್ ಕೊಟ್ಟಂತವ್ರು ನಾವು ಹೋರಾಟ ಮುಖಾಂತರ ಅದೊಂದು ಯಶಸ್ವಿ ಆಗೈತೆ. ಯಾವ ಜಿಲ್ಲಾದಾಗೂ HNT ಬಾಕಿ ಇಳಿಸ್ಕೊಂಡಲ್ಲ, ಯಾರು ಕೊಟ್ಟಿಲ್ಲ. ಅದು ಬಾಗಲಕೋಟೆ ಜಿಲ್ಲೆ ಅಂತ ಆಗಿರ್ತಕ್ಕಂಥ ಹೋರಾಟ, ಅದೊಂದು ಯಶಸ್ವಿ. ಆ ಟ್ರ್ಯಾಕ್ಟರ್ ಮಾಲಕರಿಗೆ ನಾವು ವಿನಂತಿ ಮಾಡ್ಕೋತೀನಿ, ಹೋರಾಟ ಮೇಲೆ ತಪ್ಪು ಭಾವನೆ ಮಾಡ್ಕೋಬಾರ್ದು. ನೀವು ಹೋರಾಟಗಾರ ನಿಮ್ಮ ಪರವಾಗಿ ಅದಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ನಾವು ಕಬ್ಬು ಸುಡೋರಲ್ಲ, ಕಬ್ಬು ಬೆಳೆಸೋರು. ನಾವು ಕಬ್ಬಿಗೆ ಬೆಂಕಿ ಹಚ್ಚೋರಲ್ಲ, ಕಬ್ಬು ಬೆಳೆಸೋರು. ನಾವು ಸಹಿ ಕೊಡೋರು, ಬೇಸಿಕ್ ಸಹಿ ಕೊಡೋರು. ಅದಕ್ಕೆ ನಾವು ಕೈ ಬಯಸಂಗಿಲ್ಲ ಅಂತಕ್ಕಂಥದ್ದು. ಕಾರ್ಖಾನೆ ಮಾಲೀಕರಿಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೋ. ಕಾರ್ಖಾನೆ ಮಾಲೀಕರು ಅಂತ ಕಿಡಿಗೇಡಿಗಳನ್ನ ಆ ಕಾರ್ಖಾನೆ ಒಳಗೆ ಇಟ್ಕೊಳ್ಳೋದಂತ ಇವತ್ತಿನಿಂದ ಹೊರಗೆ ಹಾಕ್ಬೇಕಂತವ್ರು. ಅದು ಇಟ್ಕೊಳ್ಳೋದ್ರಿಂದ ಮಾಡೋದ್ಲಿಂತ ಏನಾಗಂಗಿಲ್ಲ. ಕಾರ್ಖಾನೆ ಮತ್ತು ಕಬ್ಬು ಬೆಳೆಗಾರ ಸಂವಾದಿತ ಚರ್ಚೆ ಮುಖಾಂತರ ಏನ್ 4 ರೂಪಾಯಿ ಹೆಚ್ಚ ಕಡಿಮೆ ಆಗಲಿ, ನಮಗೂ ಕಷ್ಟ ಇರ್ತೈತಿ, ನಾವು ಬೇಡ್ದಿರ್ತೇವೆ, ಅವ್ರಿಗೆ ಕಷ್ಟ ಇರ್ತೈತಿ, ಅವ್ರು ಉಳಿಸೋದಿರ್ತಾರೆ. ಅದಕ್ಕೆ ಸಂವಾದಿತ ಚರ್ಚೆಗೆ ಬರಬೇಕು. ಮುಂದಿನ ಸಂದರ್ಭದೊಳಗೆ ಎಲ್ಲ ಹಂತದ ಏನು ಕಿಡಿಗೇಡಿಗಳು ಗುಂಡಾಗಳು ಇದ್ದವ್ರನ್ನ ಹೊರಗೆ ಹಾಕ್ಬೇಕು. ಕಾರ್ಖಾನೆ ಅವ್ರಿಗೆ ಮನವಿ ಮಾಡ್ಕೊತಾನೆ ನಾವು. ಸರ, ಈಗ ಪ್ರಮುಖ ಬೇಡಿಕೆ ಅದು ಸರ್ಕಾರ 3,300 ರೂಪಾಯಿ ಅಂತ ಘೋಷಣೆ ಮಾಡಿತ್ತು. ಅದಕ್ಕೆ ಹಿನ್ನೆಲೆ ಒಂದು ಸುತ್ತೋಲೆ ಹೊರಡಿಸಿತ್ತು. ಆ ರಿಕವರಿ ಆಧಾರ ಮೇಲೆ ಕೊಡ್ಬೇಕಂತಕ್ಕಂಥ ವಿಚಾರದೊಳಗ 3,150 ರೂಪಾಯಿ ಕೊಡಾಕತ್ತಾರ, ರೆಡಿ ಮಾಡಿದ್ರು ಅವರು. ಅದಕ್ಕೆ ನಾವು ಹೋರಾಟ ಬಿಗು ಹಿಡಿದಿರ್ಲಿಕ್ಕಂತ ಹಿಡಿದಿದ್ದ ಸಸಿಂದ 3,300 ರೂಪಾಯಿ ಒಪ್ಕೊಂಡಾರ, ಕೊಡ್ತಾರಂತಕ್ಕಂಥ ಭರವಸೆ ಐತಿ. ಸಚಿವರು ಜವಾಬ್ದಾರಿ ಏಕರೂಪದರ ಎಲ್ಲಾ ಕಡೆನೂ ಆಗ್ಬೇಕಂತಕ್ಕಂಥದ್ದು ಹೇಳಿ ನಾವು. ಬರೇ ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಅಲ್ಲ, ಬಿಜಾಪುರ, ಗುಲ್ಬರ್ಗ ಎಲ್ಲೆಲ್ಲಿ ಕಬ್ಬು ಬೆಳಿತಾರ ಎಲ್ಲರಿಗೆ ಅದು ಅನ್ವಯಿಸಬೇಕು. ಸಕ್ರಿ ಮಂತ್ರಿ ಅವರು ಅದನ್ನ ಕೆಲಸ ಮಾಡ್ಬೇಕಂತಕ್ಕಂಥ ಸಕ್ರಿ ಮಂತ್ರಿಗೆ ನಾವು ಹೇಳ್ತೀವಿ. ಹೋರಾಟ ತಾತ್ಕಾಲಿಕ ಅಂತ್ಯ, ತೃಪ್ತಿ ತಂದಿರತಕ್ಕಂಥ ಹೋರಾಟ ಇದು ಯಶಸ್ವಿ ಅಲ್ಲ. ನಾವು ಅನಿವಾರ್ಯವಾಗಿ ಇವತ್ತು ಕಬ್ಬು ಕಟಾವಕ್ಕೆ ಬಂದೈತಿ, ಆ ಕಬ್ಬು ಕಡದ ಫ್ಯಾಕ್ಟ್ರಿ ಕಳಿಸ್ಬೇಕೈತಿ. ಅನಿವಾರ್ಯವಾಗಿ ಹೋರಾಟ ಹಿಂದಕ್ಕೆ ತಕೊಂಡೇವೆ.